ರಾಶಿಗಳ ಭವಿಷ್ಯ ಹೇಗಿರುತ್ತೆ ಅಂದರೆ ಮುಂದಿನ ವಾರ ಜನವರಿಯ ಕೊನೆಯ ವಾರ ಯಾವ್ಯಾವ ರಾಶಿಗಳಿಗೆ ಯಾವ್ಯಾವ ರೀತಿಯ ಫಲಾನುಫಲ ಸಿಗುತ್ತೆ ಅನ್ನೋದನ್ನು ತಿಳಿಸ್ತಾ ಹೋಗ್ತಾರೆ ಆರ್ಯವರ್ಧನ್ ನವರತ್ನ ಕ್ರಿಸ್ಟಲ್ ನ್ಯೂಮರಾಲಜಿಸ್ಟ್ ಆದ ನಮ್ಮ ಆರ್ಯವರ್ಧನ್ ಗುರುಗಳು. ಸೊ ಗುರುಗಳೇ, ಮೊದಲಿಗೆ ಮೇಷರಾಶಿಗೆ ಮುಂದಿನ 7 ದಿನ ಹೇಗಿರುತ್ತೆ ಅಂತ ಹೇಳ್ತಾ ಹೋಗ್ತೀರಿ. ಮೇಷರಾಶಿಗೆ ಈ ವಾರ ಭಾಳ ತುಂಬ ಸಖತ್ತಾಗಿರುತ್ತೆ, ಅದ್ಭುತವಾದ ವಾರ ಅಂತ ಹೇಳ್ತೀವಿ. ಮೇಷರಾಶಿಯವ್ರಿಗೆ ಈ ವಾರದಲ್ಲಿ ಸಕಲ ಸಂಪತ್ತು ಐಶ್ವರ್ಯವನ್ನು ಅತಿ ಹೆಚ್ಚು ನೋಡ್ತಾ ಹೋಗ್ತಾರೆ. ಯಾರೆಲ್ಲ ರಾಹು ದಶೆ ರಾಹು ಭುಕ್ತಿ ನಡೀತೈತೆ ಮೇಷರಾಶಿಯವ್ರಿಗೆ ಅಪಾರವಾದ ಕೀರ್ತಿ ಯೋಗವನ್ನು ಕೊಡುತ್ತೆ. ಮೇಷರಾಶಿಯವ್ರಿಗೆ ಇಂಥ ಒಂದು ಯೋಗ ಮತ್ತೆ ಸಿಗಲ್ಲ. ಯಾಕಂದರೆ ಮೇಷರಾಶಿಯವ್ರಿಗೆ ಶುಕ್ರ, ಕುಜ, ಸೂರ್ಯ, ಬುಧ ಗ್ರಹ ಇಬ್ಬರು ಬಲವಾಗಿದ್ದಾರೆ. ಇಷ್ಟು ಗ್ರಹ ದಶಮ ಸ್ಥಾನದಲ್ಲಿದ್ದಾಗ ಮೇಷರಾಶಿಯವರಿಗೆ ತುಂಬ ದುಡ್ಡು ತುಂಬ ಬರುತ್ತೆ. ಈ ವಾರ ಸಿಕ್ಕಾಪಟ್ಟೆ ದುಡ್ಡು ಬರುತ್ತೆ. ಈ ದುಡ್ಡು ಬರೋಕ್ಕೆ ಖಂಡಿತಲೂ ಕೂಡ ನೀವು ಡೈಮಂಡನ್ನು ಧರಿಸ್ಬೇಕಾಗುತ್ತೆ. ಡೈಮಂಡು, ಹವಳ, ರೂಬಿ ಮತ್ತು ಪಚ್ಚೆ ಈ 3 ಕಲ್ಲನ್ನು ನೀವು ಸ್ಟೋನನ್ನು ಯೂಸ್ ಮಾಡಿದ್ರೆ ತುಂಬ ರಿಸಲ್ಟ್ ಬರುತ್ತೆ. ಸಿಕ್ಕಾಪಟ್ಟೆ ಎನರ್ಜಿಯಿಂದ ತುಂಬ ಪಾಸಿಟಿವ್ ಬರುತ್ತೆ. ಅದ್ಭುತವಾದ ಒಂದು ವಾರ ಮೇಷರಾಶಿಯವರಿಗೆ. ಪಚ್ಚೆ, ರೂಬಿ ಮತ್ತು ಮಾಣಿಕ್ಯ ಇವನ್ನೆಲ್ಲನೂ ಧರಿಸಿದಾಗ ನಿಮಗೆ ಸಕಲ ಸಂಪತ್ತು ಐಶ್ವರ್ಯವನ್ನು ಕೊಡುತ್ತೆ. ಈ ಒಂದು ನವರತ್ನಗಳನ್ನ ನೀವು ಧರಿಸಿದಾಗ, ಯಾಕಂದರೆ ಇದರಲ್ಲಿ ಯಾವುದಾದ್ರು ನಿಮ್ಮ ಮನೆಯಲ್ಲಿದ್ದರೂ ಕೂಡ ಭಾಳ ದೊಡ್ಡ ಯೋಗವನ್ನು ಕೊಡುತ್ತೆ, ಭಾಳ ದೊಡ್ಡ ಸಕ್ಸಸ್ಸನ್ನು ಕೊಡುತ್ತೆ. ಅದ್ಭುತವಾದ ವೈಬ್ರೇಷನ್ ಕೊಡುತ್ತೆ. ತುಂಬ ಬ್ಯೂಟಿಫುಲ್ ವಾರ. ಈ ಒಂದು ವಾರ 1ನೇ ತಾರೀಕು ಫೆಬ್ರವರಿ 1ನೇ ತಾರೀಕುವರೆಗೂ ಮೇಷರಾಶಿಯವರಿಗೆ ದುಡ್ಡಿನ ಮಳೆನೇ ಬರುತ್ತೆ, ಅದೃಷ್ಟದ ಮಳೆನೇ ಬರುತ್ತೆ. ಯಾರಿಗೆಲ್ಲ ಮದುವೆ ಆಗ್ತಾಯಿಲ್ಲ, ಸಾಕಷ್ಟು ಜನ IT-BT ಕಂಪ್ನಿಲಿ ಒಂದು ಆಫೀಸಲ್ಲಿ ಎಲ್ಲರೂ ಒಂದು ವರ್ಕ್ ಜಾಗದಲ್ಲಿ ಲವ್ ಸ್ಟಾರ್ಟ್ ಆಗುತ್ತೆ. ವರ್ಕ್ ಜಾಗದಲ್ಲಿರೋರನ್ನ ಮದುವೆ ಆಗ್ತೀರಾ, ವರ್ಕ್ ಜಾಗದಲ್ಲಿರೋರನ್ನ ಇಷ್ಟಪಡ್ತೀರಾ. ಮೇಷರಾಶಿಯವರಿಗೆ ಭಯಂಕರ ರಾಜಯೋಗನ ಕೊಡುತ್ತೆ. ಅದ್ಭುತವಾದ ವಾರ. ಈ ವಾರದಲ್ಲಿ ಮೇಷರಾಶಿಯವರು ತುಂಬ ಅದೃಷ್ಟದ ವಾರ. ನೀವು ಹೋಗಬೇಕಾದಂಥ ಟೆಂಪಲ್ಲು, ಮನೆ, ದೇವಸ್ಥಾನ ಅಕ್ಕಪಕ್ಕ ಸುಬ್ರಹ್ಮಣ್ಯನ ಅತಿ ಹೆಚ್ಚು ಆರಾಧಿಸಬೇಕು. ಸುಬ್ರಹ್ಮಣ್ಯ ಗ್ರಹಕ್ಕೆ ಮತ್ತು ವಿಷ್ಣು ಟೆಂಪಲ್ನ ಹೋದರೆ ತುಂಬ ದೊಡ್ಡ ಪಾಸಿಟಿವ್ನ ಕೊಡುತ್ತೆ. ಯಾಕಂದರೆ ಇಷ್ಟು ಒಂದು ದೊಡ್ಡ ಯೋಗವನ್ನು ನೀವು ಪಡ್ಕೋಬೇಕು. ಯಾಕಂದರೆ ಇಷ್ಟು ಗ್ರಹನೂ ಕೂಡ ನಿಮಗೆ ದಶಮ ಸ್ಥಾನದಲ್ಲಿ ಸಿಗೋದು ಅಪರೂಪದ ಒಂದು ವೈಬ್ರೇಷನ್ನು. ಮೇಷರಾಶಿಯವರಿಗೆ ಬಹಳ ದೊಡ್ಡದು. ಧನುಸ್ಥಾನಕ್ಕೆ ಚಂದ್ರ ಮತ್ತು ಗುರು ಬರ್ತಾನೆ. ಆದರೆ ಫ್ರೆಂಡ್ಸಿಂದ ತುಂಬ ಲಾಭವನ್ನು ಕಾಣ್ತೀರಾ, ಅತಿ ಹೆಚ್ಚು ಲಾಭದ ವಾತಾವರಣವನ್ನು ಕಾಣುತ್ತೆ. ತುಂಬ ಮೇಷರಾಶಿಗೆ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ಲು, ವಿಷ್ಣು ಟೆಂಪಲ್ಲು ಮತ್ತು ಪಚ್ಚೆ, ಡೈಮಂಡು, ರೂಬಿ ಹಾಕಬೇಕು, ಹವಳ ಹಾಕಬೇಕು, ತುಂಬ ಒಳ್ಳೆಯದು. ಅದರಲ್ಲೂ ಕೂಡ ವೈಟ್ ಹವಳವನ್ನು ಹಾಕಿ ತುಂಬ ದೊಡ್ಡ ಪಾಸಿಟಿವ್ನ ಕೊಡುತ್ತೆ. ತುಂಬ ದೊಡ್ಡ ಸಕ್ಸಸ್ಸನ್ನು ಕೊಡುತ್ತೆ. ತುಂಬ ಇಂಪ್ರೂವ್ಮೆಂಟ್ ಆಗ್ತೀರಾ. ದೊಡ್ಡ ಸ್ಥಾನಮಾನ ಸಿಗುತ್ತೆ. ಭಾಳ ದೊಡ್ಡ ಸ್ಥಾನಮಾನ ಸಿಗೋದ್ರಿಂದ ಸಿಕ್ಕಾಪಟ್ಟೆ ವೈಬ್ರೇಷನ್ನ ಕೊಡುತ್ತೆ ಮೇಷರಾಶಿಯವರಿಗೆ. ವೃಷಭ ರಾಶಿಯವರಿಗಂತೂ ಸಿಕ್ಕಾಪಟ್ಟೆ ಪುಣ್ಯ ಸ್ಥಾನದಲ್ಲಿ ಶನಿಗ್ರಹ ಇದ್ದಾನೆ, ಭಾಳ ದೊಡ್ಡ ಸಕ್ಸಸ್ಸನ್ನು ಕೊಡುತ್ತೆ. ಶನಿ ತುಂಬ ಸಕಲ ಸಂಪತ್ತು ಐಶ್ವರ್ಯನ ಕೊಡ್ತಾನೆ. ಶನಿ ಮತ್ತು ಚಂದ್ರ ಮತ್ತು ಗುರುಗ್ರಹ ಇದ್ದಾನೆ. ವೃಷಭ ರಾಶಿಯವರಿಗೆ ದುಡ್ಡು, ವಾಹನ, ಗಾಡಿ, ಹೊಸ ಜನ, ಕೋಟ್ಯಾಧೀಶರು ಸಂಬಂಧ ಸಿಕ್ಕಾಪಟ್ಟೆ ಸಿಗುತ್ತೆ. ಜನವರಿ 2ನೇ ತಾರೀಕುವರೆಗೂ ಕೂಡ ನಿಮ್ಮ ಜೀವನದಲ್ಲಿ ಏನೋ ಒಂದು ಮನೇಲಿ 1 ಗ್ರಾಮ್ ಗೋಲ್ಡು, ಇಲ್ಲ ಒಂದು ವೆಹಿಕಲ್ಲು, 2 ವೀಲರು, ಕಾರು, ಹೊಸದು ತುಂಬ ಸಿಗುತ್ತೆ. ನಿಮ್ಮ ಮನೇಲಿ ಎಲ್ಲ ಹೊಸ ಬಟ್ಟೆ ಹಾಕ್ತೀರಾ. ಈ ವಾರ ಹೊಸ ಬಟ್ಟೆ ಮೇಲೆ ಬಟ್ಟೆ ಹಾಕ್ತೀರಾ, ಹೊಸ ವ್ಯಕ್ತಿಗಳಾಗ್ತೀರಾ. ನಿಮಗೆ ಟೈಮೇ ಸಿಗೋಕ್ಕಲ್ಲ ಈ ವಾರ. ನಿಮಗೇನು ಶುಗರು, BP ಇದರೆಲ್ಲ ಜಾಸ್ತಿ ಆಗಿಬಿಡುತ್ತೆ. ಯಾಕಂದರೆ ದುಡ್ಡು, ಊಟ, ತಿಂಡಿ ಎಲ್ಲ ಸಿಕ್ಕಾಬಟ್ಟೆ ಬರೋದ್ರಿಂದ ನೀವು ಊಟನೂ ಮಾಡ್ತೀರಾ, ರೆಸ್ಟು ತಗೊಳಕ್ಕಲ್ಲ, ಟೆನ್ಷನ್ನು. ಯಾರ್ದೋ ಮನೆ ವಿಷಯಕ್ಕೆ ನೀವು ಟೆನ್ಷನ್ನು, ಇಲ್ಲ ನಿಮ್ಮನೆ ವಿಷಯಕ್ಕೆ ಟೆನ್ಷನ್ನು. ದುಡ್ಡು ಅಂದರೆ ದುಡ್ಡು ಬರುತ್ತೆ, ಆದರೆ 100% ನಿಮಗೆ ತುಂಬ ದುಡ್ಡು ಬರೋದ್ರಿಂದ ಆರೋಗ್ಯ ಸಮಸ್ಯೆಗಳು ಹದಗೆಡುತ್ತೆ. ವೃಷಭ ರಾಶಿಯವರಿಗೆ ದುಡ್ಡಿನಿಂದ ಎಲ್ಲ ಆರೋಗ್ಯ ಹಾಳಾಗುತ್ತೆ. ಖಂಡಿತಲೂ ಕೂಡ ಆರೋಗ್ಯ ಕೊಡೋಕ್ಕಾಗಲ್ಲ. ಯಾಕಂದರೆ ಭಯಂಕರ ಅದೃಷ್ಟ. ಶನಿ 11th ಲಾರ್ಡ್ ಇರೋದು ತುಂಬ ರಾಜಯೋಗ. ಧನುಸ್ಥಾನದಲ್ಲಿ ಗುರು ಇದ್ದಾನೆ. ಹಿಂಗೆಲ್ಲ ವಿಪರೀತ 36 ವರ್ಷಕ್ಕೆ ಬರೋಂಥ ಒಂದು ಯೋಗ. ಖಂಡಿತಲೂ ಕೂಡ 36 ವರ್ಷಕ್ಕೆ ಬರೋವಂಥ ಯೋಗ ವೃಷಭ ರಾಶಿಯವರಿಗೆ ಈ ವಾರ ಟಾಪ್ ರಾಶಿ, ನಂಬರ್ 1 ರಾಶಿಯಾಗಿದೆ. ಈ ಒಂದು ನಂಬರ್ 1 ರಾಶಿಗೆ ಸಕಲ ಸಂಪತ್ತು ಐಶ್ವರ್ಯವನ್ನು ಕೊಟ್ಟು ಕಾಪಾಡ್ತಾನೆ. ಒಂದು ವೃಷಭ ರಾಶಿಯವರಿಗೆ ಒಂದು ಸಖತ್ ವೈಬ್ರೇಷನು, ಅದ್ಭುತವಾದ ಒಂದು ವೈಬ್ರೇಷನು, ಅದ್ಭುತವಾದ ಒಂದು ಸಕ್ಸಸ್ಸು, ಅದ್ಭುತವಾದ ಒಂದು ವೈಬ್ರೇಷನ್ ಕಾಣ್ತೈತೆ. ಶುಕ್ರ ಗ್ರಹ ತುಂಬ ಬಲವಾಗಿದ್ದಾನೆ. ಶುಕ್ರನ ತುಂಬ ಇಂಪ್ರೂವ್ ಮಾಡಿದಾರೆ. ಶುಕ್ರ ಗ್ರಹನ ನೀವು ಆರಾಧಿಸಿ. ಭಾಳ ವಿಶೇಷವಾಗಿ ಶುಕ್ರನ ಅತಿ ಹೆಚ್ಚು ಪ್ರಾರ್ಥನೆ ಮಾಡಿ, ಶುಕ್ರನ ಅತಿ ಹೆಚ್ಚು ದೇವರನ್ನ ಆರಾಧಿಸಿ. ಶುಕ್ರ ನಿಮ್ಮ ರಾಶಿನ ತಾಂಡವಾಡಿಸ್ತಾನೆ. ವೃಷಭ ರಾಶಿಗೆ ಶನಿ ತಾಂಡವಾಡ್ತಾನೆ, ಗುರು ತಾಂಡವಾಡ್ತಾನೆ, ಬುಧ ತಾಂಡವಾಡ್ತಾನೆ.
ಕೇತು ಗ್ರಹ ಸುಖ ಸ್ಥಾನದಲ್ಲಿದ್ದಾನೆ, ಗಣಪತಿನ ಆರಾಧನೆ ಮಾಡಿ. ಈ ವಾರ ಈ ವೃಷಭ ರಾಶಿಯವರು ಯಾರ ಮಾತನ್ನ ಕೇಳ್ಕೊಬೇಡಿ. ಖಂಡಿತ ಅಲ್ಲಿ ಕೂಡ ಫೆಬ್ರವರಿ 1ನೇ ತಾರೀಕುವರೆಗೂ ಮುಟ್ಟಿದ್ದೆಲ್ಲ ಚಿನ್ನ ನಿಮ್ಮ ಮನೇಲಿ ಅಲ್ಲಿ ತಗೋಬಾರ ಅಂತೀರ, ಅಷ್ಟು ದುಡ್ಡು ಹರಿದು ಬರುತ್ತೆ. ಸಾಲ ಕೇಳಿದ್ರು ಕೊಡ್ತಾರೆ ವೃಷಭ ರಾಶಿ. ಸುಮ್ಮನೆ ಹೋಗಿ ದುಡ್ಡು ಕೇಳಿ ಕೊಟ್ಬಿಡ್ತಾರೆ. ಸುಮ್ಮನೆ ಹೋಗಿ ಯಾರನ್ನ ಮಾತಾಡಿಸಿ ದುಡ್ಡು ಕೊಡ್ತಾರೆ. ಹೋಗಿ ಬಟ್ಟೆ ಅಂಗಡಿಲಿ ಹೋಗಿ ನಾಳೆ ಕೊಡೋದು ಬಟ್ಟೆ ತಗೊಂಡೋಗಿ ಅಂತಾರೆ. ಈ ಥರದ ಮೇಲೆ ದುಡ್ಡು ಅನ್ನೋದು ಸಿಕ್ಕಾಬಟ್ಟೆ ಬರುತ್ತೆ.